ಜನರಲಿ ನಮ್ಮ ಜನರಲ್ಲಿ ಏನಾದ್ರೂ ಒಂದು ಭಯ ಇದ್ದೇ ಇರುತ್ತೆ. ಸೋಲಿನ ಭಯ, ಸಾವಿನ ಭಯ, ಅವಮಾನದ ಭಯ, ನೋವಿನ ಭಯ, ಎದುರಾಳಿಗಳ ಬಗ್ಗೆ ಭಯ, ಎದುರಿಸೋರ್ ಬಗ್ಗೆ ಭಯ. ಹೀಗೆ ಒಂದಲ್ಲ ಒಂದು ಭಯ ಹಲವರನ್ನ ಅಂದುಕೊಂಡಿದ್ದನ್ನ ಸಾಧಿಸದೆ ಇರೋ ಹಾಗೆ ತಡಿತಾ ಇರುತ್ತೆ. ಭಯನೇ ಇಲ್ಲದೆ ಇರೋರು ಧೈರ್ಯವಂತರು ಅಂತ ಹೇಳ್ತಾ ಇಲ್ಲ. ಭಯ ಇರುತ್ತೆ, ಆದರೆ ಭಯನ ಸೋಲ್ಸಿ ಮನಸ್ಸಲ್ಲಿರೋ ಅಳುಕನ್ನ ಗೆದ್ದು ಮೇಲೆದ್ದು ಬರುವನೇ ನಿಜವಾದ ಧೈರ್ಯವಂತ. ಅಂತಹ ಧೈರ್ಯವಂತರೇ ಸಾಧಕರ ಹಾದಿಯಲ್ಲಿ ಬರುವಂತ ತೊಂದರೆಗಳನ್ನ ಎದುರಿಸಿ ಸಾಧಕರಾಗ್ತಾರೆ. ಈ ಸಾಧಕರ ಸೀಟ್ ಮೇಲೆ ಕೂರ್ತಾರೆ. ಇವತ್ತಿನ ನಮ್ಮ ಸಾಧಕರು ಕೂಡ ಇಂಥದೇ ಒಬ್ಬ ಧೈರ್ಯವಂತ. ಜೀವನದಲ್ಲಿ ಬಂದ ಸಮಸ್ಯೆಗಳನ್ನ ಲಿಟ್ರಲಿ ಮಸಲ್ ಪವರಿನ ಹೊಡೆದು ಬೀಳಿಸಿದಂತ ಫೈಟರ್ ಇವರು. ಬಾಡಿ ಬಿಲ್ಡಿಂಗ್ ಇಂದಾನೆ ಒಬ್ಬ ನೋಬಡಿಯಿಂದ ಸಂಬಡಿಯಾದಂತ ಒಬ್ಬ ಸ್ಪೆಷಲ್ ವ್ಯಕ್ತಿ. ಸೊ ಲೆಟ್ಸ್ ವೆಲ್ಕಮ್ ಆಕ್ಷನ್ ಯುಗದ ಕಂಠೀರವ ಕರಿ ಚಿರುತೆ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್. ಸರ್, ಶಾರುಖ್ ಖಾನ್ ತರ ಎಂಟ್ರಿ ಕೊಡ್ತಿರೋದು ಅಮಿತಾಬ್ ಬಚ್ಚನ್ ತರ ಬಂದ್ಬಿಟ್ಟಿದಿಲ್ಲ ಸರ್ ನೀವು. ಏನ್ ಸರ್ ಇದು ಬಿಳಿ ಗಡಾಲ? ನೆಕ್ಸ್ಟ್ ಮೂವಿಗೆ ಒಂದು ಗೆಟಪ್ ಮಾಡ್ತಾ ಇದ್ದೀನಿ, ಮಾಸ್ತಿ ಗುಡಿ ಅಂತ. ಓಕೆ, ನಾಗಶೇಖರ್ ಡೈರೆಕ್ಟರ್. ಓಹೋ, ಸೊ ಹಂಗಾಗಿ ಈ ಒಂದು ಗೆಟಪ್ ಅಲ್ಲಿ ಕಾಯ್ತಾ ಇದೀವಿ. ರೈಟ್, ಓಕೆ ಓಕೆ ವಿಜಯ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ದುನಿಯಾ ವಿಜಯ್ ಅವರು, ಇವರು BR ವಿಜಯ್ ಕುಮಾರ್ ಅಲಿಯಾಸ್ ದುನಿಯಾ ವಿಜಯ್. ಮನೇಲಿ ಇವರನ್ನ ಕುಮಾರ್ ಅಂತಾನೆ ಕರೀತಾ ಇದ್ರು. ಕುಮಾರ್ ಹುಟ್ಟಿದ್ದು ಜನವರಿ 20, 1974. ತಂದೆ ರುದ್ರಪ್ಪ, ತಾಯಿ ನಾರಾಯಣಮ್ಮ. ಅವರಿಗೆ 4 ಜನ ಮಕ್ಕಳು. 3ನೇವರು ವಿಜಯ್ ಅವರು. ವಿಜಯ್ ಅವರ ಅರ್ಧಾಂಗಿ ನಾಗರತ್ನ. ಇವರ ಮಕ್ಕಳು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಮೋನಿಕಾ, ಮೋನೀಶ್ ಹಾಗೂ ಸಾಮ್ರಾಟ್. ಇವರ ಕೆರಿಯರ್ ಶುರು ಆಗಿದ್ದು ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿ, ಒಬ್ಬ ಫೈಟ್ ಅಸಿಸ್ಟೆಂಟ್ ಆಗಿ. ಅಲ್ಲಿಂದ ಬೆಳೆದು 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 ಸಿನಿಮಾ ದುನಿಯಾದ ಹೀರೋ ಆಗಿ, ಮಾಸ್ ಹೀರೋ ಆಗಿ ದುನಿಯಾ ಮೂಲಕ ನಮ್ಮೆಲ್ರಿಗೂ ಪರಿಚಯ ಆದ್ರು. ನಂತರ ಜಯಮ್ಮನ ಮಗನ ಚಿತ್ರದ ನಿರ್ಮಾಪಕರಾದ್ರು. ಇವರಿಗೆ ಕರ್ನಾಟಕ ಸರ್ಕಾರದ ಚಲನಚಿತ್ರ ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ಇವರ ಮೊದಲನೇ ಸಿನಿಮಾ ದುನಿಯಾಗೆ ಸಿಕ್ತು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ಪಡ್ಡೆ ಹುಡುಗರ ಮಾಸ್ ಹೀರೋ ದುನಿಯಾ ವಿಜಯ್ ನಮ್ ಜೊತೆ ಇದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ವಿಜಯ್. ಸೊ ವಿಜಯ್ ಅವರೇ, ನಿಮ್ಮ ಚೈಲ್ಡ್ಹುಡ್ ಏನ್, ನಿಮಗೆ ಟಾಪ್ ಆಫ್ ದಿ ಮೈಂಡ್ ಏನ್ ನೆನಪಿದೆ ಬಾಸ್? ನಿಮ್ ಬಾಲ್ಯ ಅಂತ ತಕ್ಷಣ ನೆನಪಾಗೋದೇನು? ಸ್ಕೂಲ್ಗೆ ಹೋಗದೆ ಚಕ್ಕರ್ ಹೊಡಿತಾ ಇದ್ದಿದ್ದು. ಚಕ್ಕರ್ ಹೊಡಿತಾ ಇದ್ದೆ ಫಸ್ಟ್. ನಮ್ಮ ಅಮ್ಮಗೆ ದುಡ್ಡು ಕೊಡು ಅಂತ ಕೊಡದೆ ಇದ್ದಾಗ ಮನೆ ಮೇಲೆ ಶೀಟ್ ಮನೆ, ಅದ್ರ ಮೇಲೆ ಕಲ್ಲು ಹೊಡಿತಾ ಇದ್ದಿದ್ದು. ಆಮೇಲೆ ನಂಜುಂಡೇಶ್ವರ ಟೆಂಟ್ ಇತ್ತು, ಅಲ್ಲಿ 50 ಪೈಸಾ ಕೊಟ್ಟು ಸೆಕೆಂಡ್ ಹಾಫ್ ಮೇಲೆ ಪಿಕ್ಚರ್ ನೋಡ್ತಿದ್ದು. ಯಾಕೆ ಸೆಕೆಂಡ್ ಹಾಫ್ ಮೇಲೆ? ಫಸ್ಟ್ ಹಾಫ್ ₹1 ಕೊಡ್ಬೇಕಾಗಿತ್ತು ಫುಲ್ ಫಿಲ್ಮ್ ನೋಡೋದಿಕ್ಕೆ. ಸೊ 8 ಆಣಿ ಕೊಟ್ರೆ ಸೆಕೆಂಡ್ ಹಾಫ್ ಇನ್ ಸೇರ್ಸೋರು. ಓಕೆ. ಆಮೇಲೆ ಬಾವಿಲಿ ಈಜು ಹೊಡಿತಿದ್ದು, ಬೇಟೆ ಆಡ್ಕೊಂಡು ತಿಂತಿದ್ದು, ಹಳ್ಳಿ ಜೀವನ ಅವೆಲ್ಲವೂ ಮರೆಯಕ್ಕೆ ಆಗೋದಿಲ್ಲ ನನ್ನ ಕೈ. ರೈಟ್. ಸೊ ನೀವು ಬೆಳೆದಿದ್ದು ಫಸ್ಟ್ ಹಳ್ಳಿ ಅಲ್ಲ? ಫಸ್ಟ್ ಊರು ತಿರ್ಗಾ ಹಳ್ಳಿ, 2 ಕಡೆ ಬೆಳೆದ್ವಿ. ಸರಿ. ಅದಕ್ಕೆ ಮುಂಚೆ ಬ್ಯಾಂಗ್ಳೂರಲ್ಲಿ ಸೇರ್ಸಿದ್ದು. ಅಷ್ಟು ಸ್ಕೂಲಲ್ಲಿ ಎಲ್ಲಾ ಸ್ಕೂಲಲ್ಲೂ ಒಂದೊಂದ್ ಸತಿ ಫೈಲ್ ಆಗ್ತಾನೆ ಅಂತ ಬದಲಾಯಿಸ್ಬಿಟ್ರು ಎಲ್ಲ ಕಡೆ. ಹಂಗಾಗಿ ಹಳ್ಳಿಗೆ ಹಾಕಿದ್ರು. ಸರಿ. ಅಲ್ಲಿ ಕರೆಕ್ಟಾಗಿ ಓದ್ದೆ ಅಲ್ಲಿ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ಕಾಲೇಜು ಒಂದೊಂದ್ ತಿಂಗಳು ಅಟೆಂಡ್ ಮಾಡಿದ್ದೆ ಅಷ್ಟೇನೆ. ಪಾಪ ಎಲ್ಲಾ ಪ್ರಿನ್ಸಿಪಾಲ್ಸು TC ಮಾಸ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು, ನಿನ್ ಬೆಟರ್ ಬೇರೆಗೆ ಹೋಗ್ಬಿಡಪ್ಪ ಎಲ್ಲ ತುಂಬಾ ಪ್ರೀತಿಯಿಂದ, ನಮ್ ಸ್ಕೂಲಲ್ಲಿ ಬೇಡ ರಾಜಾ, ಇನ್ನೊಂದ್ ಕಡೆ ಓದಪ್ಪ ಅಂತಾರ. ಇನ್ಫ್ಯಾಕ್ಟ್ ನಾವೇ ಹುಡುಕಿದ್ವಿ, ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಸ್ಕೂಲ್ ಬಗ್ಗೆ ಎಲ್ಲ ರಿಸರ್ಚ್ ಮಾಡೋಣ ಅಂತ ಹುಡುಕ್ತಾ ಇದ್ವಿ. ಅದೇ 7-8 ಸ್ಕೂಲ್ ಸಿಕ್ತು ನಮ್ಗೆ 10 ವರ್ಷದೊಳಗೆ. ಯೂನಿವರ್ಸಿಟಿ 8 ಸ್ಕೂಲಲ್ಲಿ ಓದಿದಿರಾ? ಡಾಕ್ಟರೇಟ್ ತಗೊಳತಾರ. ರೈಟ್. ರೈಟ್. ಅಲ್ಲಿಂದ ನಡೆದು ಬಂದಂತ ದಾರಿ ಶಾರ್ಟ್ ಆಗಿ ಏನೇನು ಆಗ್ತಾ ಇದೆ ನಿಮ್ಗೆ ದುನಿಯಾದಿಂದ? ದುನಿಯಾ ಮಾಡ್ಬೇಕು ಅಂತ ಶುರು ಅನ್ಕೊಂಡ್ವಿ. ಅದಾಗಿದ ತಕ್ಷಣ ನಮ್ಮ ಊರಲ್ಲಿ ನಮ್ಮ ತಾತನದು ಜಾಗ ಏನಿತ್ತು ಅದು ಎಲ್ಲ ಸೇಲ್ ಆಗೋಯ್ತು. ಅದ್ರಲ್ಲಿ ಸ್ವಲ್ಪ ದುಡ್ಡಿತ್ತು. ಆ ದುಡ್ಡಿನ ಕೊಡ್ಲೇಬೇಕು ಅಂತ ನಾನು ಅಪ್ಪ ಮೇಲೆ ಅಟ್ಯಾಕ್ ಮಾಡಿದೆ. ಸಂಜೆ 6 ಗಂಟೆ ಕೂತ್ಕೊಂಡೆ, ಸುಮಾರು 12 ಗಂಟೆವರೆಗೂ ಜಗ್ಲಿಲ್ಲ. 12 ಗಂಟೆ ಮೇಲೆ ವಾರ್ ಶುರು ಮಾಡ್ಬಿಟ್ಟೆ. ನಾನಾಗ್ಲೇ ಇಲ್ಲ ಅಪ್ಪನ ಮೇಲೆ. ಆಮೇಲೆ ನಮ್ಮಮ್ಮ ಇತ್ಕೊಂಡು ಹಾಳಾಗೋಗ್ಲಿ ಕೊಟ್ಬಿಡ್ರಿ ಅಂತ ಹೇಳಿ ಒಪ್ಕೊಂಡ್ರು. ಅವಾಗ ನಮ್ಮಪ್ಪ 16 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. 16 ಲಕ್ಷ ನೋಡಪ್ಪ, ಈ 16 ಲಕ್ಷ ತಗೋ, ನಿನ್ 2 ಹೆಣ್ಮಕ್ಳು ಹೆಣ ಸಮಾಧಿ ದಾಟಿದಂಗೆ ತಗೊಂಡ್ಬಿಡಿದೀನಿ ಅಂತ ಕೊಟ್ರು.
ಆಯ್ತಪ್ಪ, ಬಟ್ ಈ ಮಾತು ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ನಾನು ತೀರಿಸ್ತೀನಿ ಅದನ್ನ ಅಂತ ಹೇಳಿದೆ. ನನ್ನ 2 ಹೆಣ್ಮಕ್ಳು ಸಮಾಧಿ ಅಂದ್ಬಿಟ್ರಲ್ಲ ಈ ದುಡ್ಡನ್ನ, ಹೌದಲ್ವಾ ಅಂದ್ಬಿಟ್ಟು ನನ್ನ 2 ಹೆಣ್ಮಕ್ಳನ್ನ ಸಾಯಿಸ್ಬಿಟ್ಟು ನಾನು ದುಡ್ಡು ತೊಗೊಂಡು ಹೋಗ್ತಾ ಇದ್ದೀನ, ಹಂಗಾರೆ ನಾನು ಸಾವು ಬಂದರೂ ಪರವಾಗಿಲ್ಲ, ನಾನು ದುನಿಯಾ ಬಿಡಬಾರ್ದು ಅಂತ ಸಾವಿಗೆ ಕೈ ಇಟ್ಬಿಟ್ಟು ಹೊರಗಡೆ ಬಂದೆ ದುನಿಯಲ್ಲಿ. ಆ ಥರ ಎಕ್ಸ್ಪೀರಿಯೆನ್ಸು ಸಾವಿನಲ್ಲಿ ಹಂಗಂಗೆ ದುನಿಯಾ ಆಗ್ತು. ದುನಿಯಾಗಿ ಸೆಂಟ್ರಲ್ ನಿಂತೋಯ್ತು. ಸೆಂಟ್ರಲ್ ನಿಂತೋಗಿ ದಿನ ಟೆನ್ಷನ್ ಆಗೋದ್ವಿ ನಾವು. ಟೆನ್ಷನ್ ಅಂದರೆ ನಾನು ಸೂರಿ ಬೆಳಿಗ್ಗೆ ದಿನ ಸಿಗೋದು, ಒಂದು ಕಡೆ ಕುತ್ಕೊಳ್ಳೋದು, ಕಾಫಿ ಕುಡಿಯೋದು, ಒಬ್ರಿಗೊಬ್ರು ಮುಖ ನೋಡೋದು, ಆಗುತ್ತಾ ಇಲ್ವಾ. ಸೂರಿ ನಂಗೆ ಧೈರ್ಯ ಹೇಳೋದು, ನಾನು ಸೂರಿಗೆ ಧೈರ್ಯ ಹೇಳೋದು. ಕೊನೆಗೆ ಯಾವ ಲೆವೆಲ್ ಅಂದರೆ ಒಂದು ಕ್ಯಾನ್ಗೆ ಅವತ್ತು ಹೆಂಗಾರ ಅಡ್ಜಸ್ಟ್ ಮಾಡಿ ಸಿನಿಮಾ ಶೂಟ್ ಮಾಡಿಬಿಡ್ಬೇಕು ಇವತ್ತು ಅಂತ ಮಾಡಿರೋದು ಇದೆ. ಒಂದೇ ಒಂದು ಕ್ಯಾನಲ್ಲೂ ಒಂದೊಂದೇ ಟೇಕ್ ಮಾಡಬೇಕು ಅಂತ ಕೂಡ ಚಾಲೆಂಜಲ್ಲಿ ಒಂದೊಂದು ಟೇಕ್ ಮಾಡಿದ್ವಿ. ಅದಾದ ನಂತರ ಸಿನಿಮಾ ಗಾಂಧಿನಗರಕ್ಕೆ ಹೋಯಿತು. ಗಾಂಧಿನಗರಲ್ಲಿ ಯಾರು ತುಂಬ ಚೆನ್ನಾಗಿರೋ ಸಿನಿಮಾನ ನೋಡಿ ಬೇಕಾಗಿರೋ ತುಂಬ ಒಳ್ಳೆಯವರೇನೆ ಸಿನಿಮಾ ತಗೋಬೇಡಿ ಅಂತ ಪಬ್ಲಿಕ್ ಮಾಡಿಬಿಟ್ರು. ಆ ಮಧ್ಯೆ ಮಾತುಕತೆ ನಡೀತು, ತಗೋಬೇಕಾ ಬೇಡವಾ ಅಂತ. ಆ ವಿಷಯಕ್ಕೆ ಜಯಣ್ಣನ ಇವತ್ತು ನೆನ್ಸ್ಕೋತೀನಿ. ಜಯಣ್ಣ, ಭೋಗೇಂದ್ರ, ಡಾಕ್ಟರ್ ಇದ್ರು, ಮೋಹನ್ ಅವರಿದ್ರು. ಸಿನಿಮಾನ ಮಾರಿಸ್ದಿರ ಸಿನಿಮಾನ ರಿಲೀಸ್ ಮಾಡಿಕೊಟ್ರು. ಓಕೆ, ರಿಲೀಸ್ ಮಾಡಿ ಅದು ಸುಮಾರು ಕ್ರೋಸ್ ಟುಗೆದರ್ ಸಂಪಾದನೆ ಆಯಿತು. ಸೊ ಹಂಗಾಗಿ ಅದಕ್ಕಿಂತ ಹೆಚ್ಚಾಗಿ ನಾವೇನೇ ಎಫರ್ಟ್, ಏನೇ ನೋವು ನಮಗೆ ಕೊಟ್ಟಿರಲಿ, ಜನ ದೇವ್ರುಗಳಾಗಿ ಬಂದರು. ಅದಾದ ನಂತರ ಆಫ್ಕೋರ್ಸ್ ಬ್ಯಾಕ್ ಟು ಬ್ಯಾಕ್ ನೀವು ಹಿಟ್ಸ್ ಕೊಡ್ತೀರಿ. ಜಾನಿ ಮೇರಾ ನಾಮ್ ಇರ್ಬೋದು, ಭೀಮಾ ತೀರದಲ್ಲಿ ಇರ್ಬೋದು, ಕ್ರಿಟಿಕಲಿ ಅಕ್ಲೈಮ್ ಅವ್ವ ಇರ್ಬೋದು, ಈ ಥರ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಬಂದ್ರಿ. ಈಗ ಈ ಫಸ್ಟ್ ಸಿನಿಮಾದಲ್ಲಿ ನಿಮ್ಗೆ ಅವಾರ್ಡ್ ಸಿಗುತ್ತೆ, ಸ್ಟೇಟ್ ಅವಾರ್ಡ್ ಸಿಗುತ್ತೆ, ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ. ಹೇಗಿತ್ತು ಆ ದಿನಗಳು? ನೆನ್ಸ್ಕೊಳಕ್ಕೆ ಆಗ್ಲಿಲ್ಲ. ಅದೆಲ್ಲ ಆಗುತ್ತಾ? ಕಮರ್ಷಿಯಲ್ ಸಕ್ಸಸ್ ಒಂದ್ ಕಡೆ, ಅದರ ಜೊತೆ ಅವಾರ್ಡ್ಗಳು ಎಲ್ಲವೂ ಅವಾರ್ಡ್ ಎಲ್ಲ ಸಿಗ್ತಾವ. ನನ್ನ ಗೊತ್ತಿಲ್ಲ ಅದು. ಈಗ್ಲೂ ಒಂದು ಸೆಕೆಂಡ್ ಏನಾಯ್ತು ಅಂತ ಜ್ಞಾಪಿಸ್ಕೊತೀನಿ. ಅದರಿಂದ ಆಕ್ಷನ್ ಅಂದ್ರೆ ನೀವು ಅನ್ನೋ ಥರ ಕರ್ನಾಟಕದಲ್ಲಿ ಆಯ್ತು. ನಾವೆಲ್ಲರೂ ನಿಮ್ಮ ಆಕ್ಷನ್ ಬಹಳ ಇಷ್ಟಪಡ್ತೀವಿ. ಟು ದಿಸ್ ಡೇ ಯು ಆರ್ ಒನ್ ಆಫ್ ದಿ ಬೆಸ್ಟ್. ಸೊ ಹಾಗಾಗಿ ಇವತ್ತು ಮುಂದಿನ ಪ್ರಾಜೆಕ್ಟ್ ಏನೇನಿದೆ, ಆಕ್ಷನ್ ಫಿಲ್ಮ್ಸ್ ಏನೇನು ಮಾಡ್ತಿದ್ದೀರಾ? ಈಗ ದನಕಾಯನು ರಿಲೀಸ್ ಆಗುತ್ತೆ. ಇದಾದ ಕೂಡಲೇ ಈಗ ಮಾಸ್ತಿ ಗುಡಿ, ನಮ್ಗೆಲ್ಲ ಪ್ರೀತಿ ಪಾತ್ರ ನಾಗಶೇಖರ್ ಅವರು ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು ಶುರು ಆಗ್ತಾ ಇದೆ ಈಗ ವೆರಿ ಶಾರ್ಟ್ಲಿ. ಅದಕ್ಕೆ ಈ ಗೆಟಪ್ ಅಲ್ಲಿ. ಓಕೆ. ದುನಿಯಾ ಮೂಲಕ ನೀವು ಮಾಸ್ ಹೀರೋ ಆದ್ರಿ. ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಇಷ್ಟವಾದ ಹೀರೋ ಯಾರು? ರಜನಿಕಾಂತ್. ಅವ್ರನ್ನ ಹುಡ್ಕೊಂಡು ಚೆನ್ನೈಗೆಲ್ಲ ಹೋಗಿದ್ರಂತಲ್ಲ ನೀವು? ಹೌದು, ನಾನು ಅವ್ರು ಹುಡ್ಕೊಂಡು ಚೆನ್ನೈಯಲ್ಲಿ ಹೋಗಿ ಅಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡಿ, ಸಪ್ಲೈರ್ ಆಗಿ ಕೆಲಸ ಮಾಡಿ, ರಜನಿ ಸರ್ ಮನೆ ಹತ್ರ ಹೋಗಿ ಅವ್ರು ನನ್ನ ಓಡಿಸಿ, ಅಲ್ಲಿ ಯಾರೋ ನಾನೊಬ್ಬ ಕಾಮನ್ ಪರ್ಸನ್ ಅಂತ ಅಲ್ಲಿದ್ದವ್ರು ನನ್ನ ಓಡಿಸಿ ಅದೇ ನೋವಲ್ಲಿ ಬಂದು ಸಿನಿಮಾನ ಮಾಡಿ ನನ್ನ ಕಡೆ ಹೇಳ್ಕೊಂಡು, ನಾನು ಅವ್ರ ಫ್ಯಾನು ಸರ್, ನಂಗೆ ಅವ್ರು ಒಂದೇ ಒಂದು ಸರಿ ಜೀವನದಲ್ಲಿ ನೋಡಬೇಕು ಅಂದಾಗ ರಜನಿ ಸರ್ ಬಂದು ದುನಿಯಾ ಫಿಲಮ್ ನೋಡಿ ಆಮೇಲೆ ನನಗೆ ವಿಷಯ ಗೊತ್ತಾಗಿ ನಾನು ಹೋಗಿ ರಜನಿ ಸರ್ನ ಮೀಟ್ ಮಾಡಿ ನನ್ನ ಲೈಫಲ್ಲಿ ನಾನು ನಿಜವಾಗ್ಲೂ ದೇವ್ರನ್ನ ನೋಡಿದ್ದೀನಿ ಅಂದರೆ ರಜನಿ ಸರ್ನ ನೋಡಿರೋದು. ವಾವ್.